ಅವರು ಇವತ್ತು ಬುದ್ಧಿ ಹೇಳಾಗೋದು ಇಲ್ಲ ದೇಶ ಹಾಳಾಗ್ತದೆ ರೀ ಫ್ರೀ ಕೊಟ್ರ ಅಂತೇಳಿ ಹೇಳೋರು ಬಿ ಜೆ ಪಿಗರಂತೆ ಇನ್ನೂ ಆದರೂ ಹೇಳ್ತಾರೆ ಅವ್ರು ದೇಶ ಲಾಸ್ ಆಗೈತೆ. ಹಾಗಾಗಿ ದಿಲ್ಲಿ ಬಜೆಟ್ ಲಾಭದಾಗಿ ಆಗೈತೆ ರೀ, ಇದು ಉತ್ತರ ಕೊಡಾಕ್ರಿ ಇಲ್ಲ ತಮಗೆ ಹೆಂಗೆ ಬೇಕು ಹಂಗೆ ರೀ. ಅಂದ್ರೆ ಇಲ್ಲಿ ಎಜುಕೇಷನ್ ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೆ ಯಾಕೆ ದುಡ್ಡು ಇಲ್ಲ ರೀ, ಎಲ್ಲಿ ತೋರು ದುಡ್ಡ. ರೈತಗೆ MSP ಕೊಡೋಕ್ಕೆ ಸಾಧ್ಯ, MSP ಕೊಡೋಕ್ಕೆ ಸಾಧ್ಯ ಇಲ್ಲ ರೀ, ಕಾನೂನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ, ದುಡ್ಡು ಇಲ್ಲಿದ್ರಿ ಎಲ್ಲ ಕೊಡೋಕೆ. ರೈತರ ಲೋನ್ ಮಾಫಿ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ, ಯಾಕೆ ರೀ ದುಡ್ಡೇ ಇಲ್ಲಲ್ರಿ. ನೋಡ್ರಿ ಇಂಥ ರಾಜಕಾರಣಿ ಇವರೆಲ್ಲ ಇಂಥವ್ರಿಂದ ನಮ್ಮದು ಉದ್ಧಾರ ಹೇಳಿ ಸಾಧ್ಯ. ರೈತರು ಉದ್ಧಾರ ಆಗಂಗಿಲ್ಲ, ಬಡವರು ಉದ್ಧಾರ ಆಗಂಗಿಲ್ಲ, ಸ್ವಚ್ಛ ನೀರಿಸೋಂಗಿಲ್ಲ. ಇವತ್ತು ಅನಿವಾರ್ಯ ಆದರೆ ಇಲ್ಲಿ BJPಯ ಮೋದಿಯವರು ಸಿಕ್ಕಾಪಟ್ಟೆ ತಮ್ಮ ವ್ಯಕ್ತಿತ್ವದಿಂದ ದೇಶವನ್ನು ತಮ್ಮ ಹಿಡಿದಲ್ಲಿ ತಗೊಂಡಾಗ ಕಾಂಗ್ರೆಸ್ಗೆ ಅನಿವಾರ್ಯ ಅದು. ಅದ್ರಾಗೂ ಒಂದು ಸಣ್ಣ ಪಕ್ಷ ಕೆಲವು ಹುಡುಗರು ಬುದ್ಧಿವಂತರು ಈ ಒಂದು ಅಣ್ಣಾ ಹಜಾರೆ ಅವ್ರ ಪ್ರಭಾವದಿಂದ ಮೇಲಿದ್ದಂಥ ಕೇಜ್ರಿವಾಲ್ ಜೊತೆ ಕೂಡಿದರು. ಕೇಜ್ರಿವಾಲ್ರು ಇವು ತಪ್ಪು ಮಾಡಿರ್ಬೋದಿಲ್ಲ ಅಂತಲ್ಲ, ದುಡ್ಡು ಎಲ್ಲಿ ತಿರೋದ್ರಿ ತೊಗೊಂಡಿರ್ಬೋದು 100 ಕೋಟಿ ರೂಪಾಯಿ ಇಲ್ಲ, ಇನ್ನೂ ಪ್ರೂವ್ ಆಗಿಲ್ಲ, ಅದ್ರ ಬಗ್ಗೆ ಮಾತಾಡೋ ಸಾಧ್ಯತೆ ಇಲ್ಲ. ಇವತ್ತು ಇಡೀ ಬೇಕಾದ ವಾದ ಮಾಡಲಿ, ಏನು ತಪ್ಪಿಲ್ಲ ವಾದ ಮಾಡಿದ್ರಲ್ಲ, ಇದ್ದರೆ ಹಿಡೀಲಿ ಅವ್ರನ್ನ. ಆದರೆ ಒಂದು ಸಣ್ಣ ಗುಂಪ ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ ಅನ್ನೋ ಗಂಟು ಹಾಕ್ಕೊಂಡು ಮಾಡ್ಕೊಂಡು ಹೋರಾಟ ಮಾಡಿ ಅಣ್ಣಾ ಹಜಾರೆ ಅವರು ಹಳೆದಾಗ ಇವರಿಗೆ ಒಂದು ದೊಡ್ಡ ಶಕ್ತಿಶಾಲಿಯಾಗಿ ಅನುಕೂಲ ಮಾಡಿಕೊಟ್ರು. ಬಟ್ ನಂತರದ ಅಣ್ಣಾ ಹಜಾರೆ ಎಂತ ಇವತ್ತು ನಮ್ಗೆ ಗೊತ್ತಾಗ್ಯದ. ಆದರೆ ಏನೋ ಮಾಡಲಿ, ಈ ಒಂದು ಕೇಜ್ರಿವಾಲ್ ಇಷ್ಟಂಥ ಹೆಜ್ಜೆಯಿಂದಾಗಿ ಕಡೆ ಕಾಂಗ್ರೆಸ್ ಅನಿವಾರ್ಯವಾಗಿ ಮೋದಿಜಿಯವರ ಒಂದು ಪ್ರಭಾವಗಳಿಂದ ಹೊರಗೆ ಬರೋ ಸಲುವಾಗಿ. ಯಾಕೆ ನಾವು ಮೋದಿನ ಸೋಲಿಸೋಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆ ಆಕ್ಟೋಪಸ್ ಹಿಡಿತ. ಯಾಕಂದ್ರೆ ದೊಡ್ಡ ಅವ್ರ ಕೈ ಒಂದು ಇದ್ದದ ರೀ, RSS ಅಂತ ಒಂದು ಸಂಘಟನೆ ಅದ. ಅದ್ರ ಜೊತೆಗೆ ಮೋದಿಜಿಯವ್ರ ಚರಿಸ್ಮೆಟಿಕ್ ನೇಚರ್ ಮೆತ್ತ ಭಾಷಣ ಅವ್ರದ್ದು. ಹೀಗಾಗಿ ಎಲ್ಲ ಇಡೀ ದೇಶ ಮಂತ್ರ ಮುಗ್ಧ. ಜೊತೆಗೆ ಕಾಂಗ್ರೆಸ್ ಹಿಂದಿನ ಇತಿಹಾಸ 60 ವರ್ಷಗಳ ಇತಿಹಾಸದಲ್ಲ ಸತತ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಎಷ್ಟು ಆರೋಪಗಳು ಅವ್ರ ಮೇಲೆ. ಹೀಗಾಗಿ ಜನ ಬ್ಯಾಸತ್ತಿದ್ರು, ಹೊಸದು ಬೇಡಿದ್ರು. ಇವ್ರು ಬಂದರು ನೋಡಿ, ಪ್ರತಿಯೊಬ್ಬ 15 ಲಕ್ಷ ರೂಪಾಯಿ ಬಡವ ಕೊಡ್ತೀವಿ ರೀ ಅಂದರು. ಭ್ರಷ್ಟಾಚಾರ ಹಿಡ್ಕೊಂಡು ತೊಗೊಂಬರ್ತೀವಿ, ಬ್ಲ್ಯಾಕ್ ಮನಿ ತೊಗೊಂಬರ್ತೀವಿ, ವೈಟ್ ಮಾಡ್ತೀವಿ ರೀ, ಜನರಿಗೆ ಕೊಡ್ತೀವಿ ರೀ, ಎಷ್ಟು ರೀ ನಿಮಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ರೀ. ಜನ ನಂಬಿದ್ರು ಪಾಪ. ಆಮೇಲೆ ಇವ್ರೇನು ಮಾಡಿದರು, ಕಾಂಗ್ರೆಸ್ನ ಮುಂದುವರೆಗಿನ ಆಡಳಿತ ಇವತ್ತು ಈ 10 ವರ್ಷಗಳಲ್ಲೇ. ಹೀಗಾಗಿ ಕಾಂಗ್ರೆಸ್ಗೆ ಬೇರೆ ಹಾದಿದಂಗೆ ಆದರೆ ಅವರು ಇಲ್ಲಾಂದ್ರೆ ಇದು ನಮ್ಮ ಸಪೋಸ್ ಏನಾದರೂ ನಮ್ಮ ಆಮ್ ಆದ್ಮಿ ಗೆಲ್ಲದೆ ಹೋಗಿದ್ರೆ ಅಥವಾ ತನ್ನ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದು ಹೋಗಿದ್ರೆ ಅದು 2014-15ರಲ್ಲಿ ಮೋದಿಯವರ ಪ್ರಚಂಡ ವ್ಯಕ್ತಿತ್ವದ ಎದುರು ದೆಹಲಿಯಲ್ಲಿ 67 ಸೀಟ್, ಮೊದಲು 20 ಜನ ತೊಗೊಂಬಂದರು, ನಂತರ 67 ಸೀಟ್. ಫ್ರೀ ನೀರ, ಫ್ರೀ ಎಜುಕೇಷನ್ನ, ಫ್ರೀ ಮೆಡಿಷನ್ನ, ಫ್ರೀ ಎಲೆಕ್ಟ್ರಿಸಿಟಿ. ಇದೇ ಕೊಡೋಕ್ಕೆ ಸಾಧ್ಯದ ರೀ, ಅದನ್ನೇ ಕೊಡೋಕ್ಕೆ ಸಾಧ್ಯದ ರೀ. ಲಾಲೂ ಪ್ರಸಾದ್ ಯಾದವ್ ವಿಷಯದ ಎಲ್ಲರಿಗೂ ಆಶ್ಚರ್ಯ ಇದು. ಇಡೀ ದೇಶದ ಹೇಗೆ ಭ್ರಷ್ಟ ವ್ಯವಹಾರ ಮಾಡೋದು ಬಂದಾರ. ಈಗ ನೋಡ್ರಿ ಓಪನ್ನಾಗಿ ನಮ್ಮನ್ನು ಮಾಡ್ತೀರ ಅನ್ನುವಂಗೆ HD ಕುಮಾರಸ್ವಾಮಿ ಮತ್ತು GT ದೇವೇಗೌಡರು ಹೌದು ನಾವು ಸಪೋರ್ಟ್ ಮಾಡಿದ್ದಪ್ಪ. ಆಗ BJP ಹೊಂದಾಣಿಕೆ ಆಗಿತ್ತು. 2018 ಇವ್ರ ಜೊತೆ ಗೌರ್ಮೆಂಟ್ ಮಾಡ್ತಾರೆ. ಹೀಗಿದ್ದಾಗ ಇವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ದೊಡ್ಡ ಆಡಳಿತ ಒಳಗೆ ಸಾಧ್ಯ ಇದೆ. ಜನಸಾಮಾನ್ಯರಾಗಿ ಬೇಕಾದಂಥ ಆಡಳಿತವನ್ನು ಅದನ್ನು ಮಾಡಿ ತೋರಿಸಿದ್ರು ಕೇಜ್ರಿವಾಲ್. ಇವತ್ತು ಅವ್ರ ಮೇಲೂ ಭ್ರಷ್ಟಾಚಾರದ ಆರೋಪ ಅದ. ನೋಡೋರು ಅದನ್ನು ಏನು ಪ್ರೂವ್ ಆಗ್ತದೋ ಇಲ್ಲೋ ಆ ಮಾತು ಬೇರೆ. ಆದ ಪ್ರಯತ್ನ ಮಾಡಿದ್ರೆ ಜೋರ್ದಾರ್ ನೋಡೋದು ಅವರು ಒಳಗೆ ಹೋಗಿದ್ದಾರೆ, ಹೋಗಿಲಿ. ಆದರೆ ಹೊಸದು ಒಂದು ಕಾನ್ಸೆಪ್ಟ್ ತೊಗೊಂಬಂದರು, ಗ್ಯಾರಂಟಿ. ಅದಕ್ಕೆ ಕೊನೆಗೆ ಕಾಂಗ್ರೆಸ್ ಒಪ್ಪಬೇಕಾಯ್ತು. ಇವತ್ತು MSP ಗ್ಯಾರಂಟಿ ಕೊಡ್ಲಿಕ್ಕತ್ತದ, ನಕ್ಕೆ ಮಾಡ್ತಾರಪ್ಪ ಕಾನೂನು ಅಂತೇಳಿ. ಪ್ರತಿಯೊಬ್ಬ ಉದ್ಯೋಗ ಕೊಡ್ತೀನಿ ಗ್ಯಾರಂಟಿ ಕೊಡ್ಲಿಕ್ಕತ್ತದ, ಉದ್ಯೋಗ ಗ್ಯಾರಂಟಿ ಕೊಡ್ಲಿಕ್ಕತ್ತದ. ಮಹಿಳೆಯರಿಗೆ 50% ರಿಸರ್ವೇಷನ್ ನಕ್ಕೆ ಕೊಡ್ತೀನಿ ಅಂತ ಹೇಳಿಕತ್ತದ ರೀ. ಹಿಂದುಳಿದವರು ಎಲ್ಲರೂ ರಿಸರ್ವೇಷನ್ ಕೊಡ್ತೀನಪ್ಪ ಅಂತ ಹೇಳ್ತಾ ಇದೆ. ಮತ್ತು ಜನಸಂಖ್ಯೆ ಸರ್ವೆ ಮಾಡ್ತೀನಿ ಅಂತ ಹೇಳಿಕತ್ತದ ರೀ. ಜೊತೆಗೆ 1 ರ್ಯಾಂಕ್ 1 ಪೆನ್ಷನ್ ಅಂತ ಏನೋ ಹೇಳಿ ಆ ಸಂದರ್ಭ ಆರಿಸಿದಂಥ ಮೋದಿಯವರು ಕೊನೆಗೆ ಅಗ್ನಿವೀರಂಥ ಒಂದು ದರಿದ್ರ ಸಿಸ್ಟಮ್ ತೊಗೊಂಬಂದರು. ಪಾಪ 4 ವರ್ಷ ಉದ್ಯೋಗ 100 ಮಂದಿಯಾಗ 75 ಮಂದಿ, ಉಳಿದ 20 ಮಂದಿ ಅಷ್ಟೇ ಪರ್ಮನೆಂಟ್ ಅನ್ನುವಂಥ ಒಂದು ಕಾನೂನು ಮಾಡಿ ಹೋಗೋದು. ಇವತ್ತು ಈ ಒಂದು ಯುವಕರು ಸಹಿತ ಗಾಬರಿ ಆಗುವಂಥ 4 ವರ್ಷ ಮೇಲೆ ಏನು ಮಾಡಿದ್ರಿ, ಇಂಪಾರ್ಟೆಂಟ್ ವಯಸ್ಸು ಹೋಗಿಬಿಟ್ಟಿರ್ತದೆ. ಆ ಸಂದರ್ಭದಲ್ಲಿ ಇಂಥವಕ್ಕೆಲ್ಲ ಪರಿಹಾರ ಹುಡುಕುವಂಥ, ನ್ಯಾಯ ಹುಡುಕುವಂಥ ಒಂದು ಏನೋ ಗ್ಯಾರಂಟಿಗಳನ್ನ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವ್ರು ಮಾತಾಡಲಿಕ್ಕೆ ಇದ್ದಾರೆ. ಹೊಸ ರಕ್ತದ ಹೊಸದನ್ನೇನು ಮಾಡಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ಅವ್ರ ತಾಯಿ ಅವ್ರ ಅಜ್ಜಿ ಇಲ್ಲಿ 10th ಆ್ಯಕ್ಟನ್ನು ಕಿತ್ತು ಹಾಕಿದ್ದೇನು ಸಣ್ಣ ಸಾಧನೆ ಅಲ್ಲ. ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ದು ಸಣ್ಣ ಸಾಧನೆ ಅಲ್ಲ. ನಂತರ ತಪ್ಪು ಮಾಡಿದರು, ತುರ್ತು ಪರಿಸ್ಥಿತಿ ತೊಗೊಂಬಂದರು, ಎಮರ್ಜೆನ್ಸಿ ತೊಗೊಂಬಂದರು, ಅನೇಕ ತಪ್ಪುಗಳು ಮಾಡ್ತಾ ಹೋದರು. ಆ ಮಾತು ಬೇರೆ. ಅದರ ಆರಂಭ ಮಾತ್ರ ಅವರು ನಾವು ಮೆಚ್ಚಲೇಬೇಕು. ಈ ದೇಶಕ್ಕೆ ಏನು ಮಾಡಿದ್ರಪ್ಪ ಅಂತಂದ್ರೆ
ಟೆಂಟ್ ಕಿತ್ತಾಕಿ ಪ್ರತಿ ರೈತರು ಭೂಮಿ ಶೋಧ ಮಾಡಿದರು. ಇವೆಲ್ಲ ಸಾಧನೆಗಳದು. ಅಂಥವ್ರ ಮೊಮ್ಮಗ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿಯವರು ಈ ಒಂದು ಹೊಸವೇನು ಘೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಆಯ್ಕೆ ಮಾಡಬೇಕಾಗಿದೆ. ಇವತ್ತು ಕುಮಾರಸ್ವಾಮಿಗಳು ತಮ್ಮ ಒಳಗಿನ